ಅಲ್ಲದನಲ್ಲ ಮನುಷ್ಯವ ಏನ್ ಕ್ವಶನ್ ಕೇಳ್ತಾನವ ಅವನು ಕ್ವಶನ್ಗೆ ಏನಾದ್ರ ಆನ್ಸರ್ ಮಾಡಿದ್ರ ₹1000 ಬಹುಮಾನ ಕೊಡ್ತಾನಂತ. ಹೌದಾ? ಅಲ್ಲೋ ಗೆಳೆಯ, ನೀ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋರಿಲ್ಲ ಅಂತಲ್ಲ. ಹೌದು ಗೆಳೆಯ, ಈ ಗದಗ ಡಿಸ್ಟ್ರಿಕ್ಟ್ ನಾಗ ಯಾವನು ಕೊಡೋನಿಲ್ಲ ನನ್ ಟಕ್ಕರ್. ನಾನು ನೋಡಿ ಗೆಳೆಯ, ಅವನ ಬಗ್ಗೆ ಬಾಳ ಕೇಳಿನಿ ನಾನು. ಅಂತ ಶಾನೆ ಅದ ನಾವ. ನಂದ್ ಐಡಿಯಾ ಬಂತು. ಅಲ್ಲೊಬ್ಬ ಅದನ್ ಬಾ, ಇವತ್ ಚಾನಿಕ್ಯ ಆದ್ರ ಅವ ಮಾಣಿಕ್ಯ ಅದನ, ನೋಡೇ ಬಿಡಂ ಬಾ. ಬರ್ರಿ ಬರ್ರಿ. ಕ್ವಶನ್ ಕೇಳಾರ, ನೀವನ್ನ ಪ್ರಶ್ನೆ ಕೇಳಾರ? ನಿಮ್ ಪ್ರಶ್ನೆಗೆ ಯಾರು ಉತ್ತರ ಕೊಟ್ಟಿಲ್ಲ ಇಲ್ಲಿವರೆಗೂ. ಈ ಗದಗ ಡಿಸ್ಟ್ರಿಕ್ಟ್ ನಾಗ ಯಾರು ಕೊಟ್ಟು ಇಲ್ಲ. ಕೊಟ್ರ ₹1000 ಕೊಡ್ತೀನಿ. ಕೊಡ್ಲಿಲ್ಲ ಅಂದ್ರ ಕೊಡ್ಲಿಲ್ಲ ಅಂದ್ರೆ ಹೊಡೆದು ಈಸ್ಕೊಳು. ಕೊಡ್ಲಿಲ್ಲ ಅಂದ್ರ ಹೊಡೆದು ಈಸ್ಕೋಬಹುದು. ₹1000. ₹1000 ಒಪ್ಪನಾಗ ಹೇಳ್ತಿದ್ದೀನಿ, ಇವ್ರಿಗೆಲ್ಲಾರ ಮುಂದೆ ಹೇಳ್ತಿದ್ದೀನಿ. ನೋಡ್ರಪ್ಪ ಕೊಡ್ತೀನಿ. ದೋಸ್ತ ಅಲ್ಲ ಅದರ ಬರ್ರಿ, ನಿಮ್ ಪ್ರಶ್ನೆ ಉತ್ತರ ಕೊಡ್ರಿ. ಬರ್ರಿ ಹೋಗೋಣ. ಬರ್ರಿ ಹೋಗೋಣ ನಡ್ರಿ. ಜೈಲ್ ಬಂದಲ್ಲ ಅಣ್ಣ, ಇವ್ರ ಪ್ರಶ್ನೆಗೆ ಉತ್ತರನ ಕೊಡಲಿಲ್ಲ ಅಂತನ. ಹೌದಾ? ಕೇಳ್ರಿ ಹಂಗಾರ ಏನ್ ಪ್ರಶ್ನೆ ಕೇಳ್ತಿರಿ ಕೇಳ್ರಿ ನಮ್ಮ ಅಣ್ಣನ ಕಡೆ. ನಾನು ಕೇಳೋ ಕ್ವಶನ್ ಇಲ್ಲಿವರೆಗೂ ಯಾರು ಕೊಟ್ಟಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಗೊತ್ತಾಗ್ತಿಲ್ಲಪ್ಪ. ಕೊಟ್ರೆ ಅಂದ್ರೆ ₹1000 ಕೊಟ್ಟು ಕೊಟ್ರೆ ₹1000, ಕೊಟ್ಟಿಲ್ಲ ಅಂತಂದ್ರೆ ಹೊಡೆದಿಸ್ಕೊಳ್ರಿ. ರಾಜ ಆಯ್ತು, ಅವ್ರೇನ್ ಕ್ವಶನ್ ಕೇಳ್ತಾರೆ ಕೇಳೋಣ, ನಾ ಆನ್ಸರ್ ಮಾಡ್ತೀನಿ. ಕೊಡ್ಲಿಲ್ಲ ಅಂದ್ರ ಹೊಡೆದಿಸ್ಕೋಬೇಕು. ಹೊಡೆದಿಸ್ಕೊಡ್ರಿ ₹1000. ಆಯ್ತಾ? ಅವ್ರ ಕ್ವಶನ್ ಕೇಳ್ತಾರಲ್ಲ, ಬಾ ರಾಜ. ಯಾಕೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಕ್ ಆಗಲ್ವಾ? ಹೊಂಟಲ್ಲ. ಹಲೋ ಬ್ರದರ್, ಯಾರ್ದು ಪ್ರೆಸ್? ಅದು ನಂದೆ. ನಿಮ್ದ? ನಂದೆ. ಸರಿ, ಇದ್ಯಾಕೆ? ಇದ್ಯಾಕ? ಮತ್ತೆ ನಿನ್ನ ಕ್ವಶನ್ ನಾ ಆನ್ಸರ್ ಮಾಡಿದ್ರೆ ನೀ ರೊಕ್ಕ ಕೊಡ್ಲಿಲ್ಲ ಅಂತ ನಾ ಏನ್ ಮಾಡ್ಬೇಕು? ಎಂತ ಕರ್ಕೊಂಡು ಹೋಗಿ ಮರ, ನಾ ಏನ ಚಾಣಕ್ಯ ಅಂತ ತಿಳ್ಕೊಂಡಿದ್ದೇನ ಅವನ್ನ. ಅಣ್ಣ ಮಾಣಿಕ್ ನಂಗೆ ಆನ್ಸರ್ ಮಾಡಿ ಹಂಗೆ ಕೊಟ್ಟು ನಾ ಏನ್ ಕ್ವಶನ್ ಕೇಳಿದೆ, ಏನ್ ಆನ್ಸರ್ ಮಾಡಿದ್ರು?